ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿ ಈಗ ವಿವಾದದ ಕೇಂದ್ರವಾಗಿದೆ. ಪೂಜಾ ವಿಚಾರಕ್ಕೆ ಇಬ್ಬರು ಅರ್ಚಕರ ನಡುವೆ ಜಗಳ ನಡೀತಾ ಇದ್ದು ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿದೆ. ವಿವಾದದ ಕೇಂದ್ರ ಬಿಂದುವಾದ ಅಂಜನಾದ್ರಿ ದೇಗುಲ. ಹನುಮನನ್ನ ಪೂಜಿಸಲು ಇಬ್ಬರು ಅರ್ಚಕರ ಕಿತ್ತಾಟ. ಜಗತ್ತಿನ ಅತಿ ಹೆಚ್ಚು ಭಕ್ತರು ಆರಾಧಿಸುವ ದೇವರು ಹನುಮ. ಅಂಜನಾದ್ರಿ ಪರ್ವತದಲ್ಲಿ ಹನುಮ ಹುಟ್ಟಿದ ಎನ್ನುವ ಪ್ರತೀತಿ ಇದೆ. ಇದೇ ಅಂಜನಾದ್ರಿ ಈಗ ಸಾಕಷ್ಟು ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ಸ್ವಾಮೀಜಿಗಳಿಬ್ಬರ ಗಲಾಟೆ. ಕಳೆದ 5-6 ದಿನಗಳ ಹಿಂದೆ ಹನುಮ ಹುಟ್ಟಿದ ಜಾಗದಲ್ಲಿ ಅರ್ಚಕ ಮಹಂತ ವಿದ್ಯಾದಾಸ ಬಾಬಾ ಹಾಗೂ ಹಂಪಿಯ ಗೋವಿಂದಾನಂದ ಸರಸ್ವತಿ ಮಧ್ಯೆ ಪೂಜಾ ವಿಚಾರಕ್ಕೆ ಗಲಾಟೆಯಾಗಿತ್ತು. ಮಾತಿಗೆ ಮಾತು ಬೆಳೆದಿತ್ತು. ಒಂದು ಹಂತಕ್ಕೆ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. 2012ರಲ್ಲಿ ಈಗಿನ ಅರ್ಚಕ ವಿದ್ಯಾದಾಸ ಬಾಬಾ ಅಂಜನಾದ್ರಿಯಲ್ಲಿ ಆಂಜನೇಯನ ಪೂಜೆಗೆ ನೇಮಕವಾಗಿದ್ರು. ಈ ಸಂದರ್ಭದಲ್ಲಿ ತುಳಸಿದಾಸ ಎನ್ನುವರೊಂದಿಗೆ ಪೂಜೆಯ ವಿವಾದ ಉಂಟಾಗಿತ್ತು. ವಿದ್ಯಾದಾಸ ಬಾಬಾ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂಬ ಆರೋಪ ಇತ್ತು. ಈ ಮಧ್ಯೆ ವಿದ್ಯಾದಾಸ ಬಾಬಾ ಜಿಲ್ಲಾಡಳಿತ ನನಗೆ ಪೂಜೆಗೆ ಅವಕಾಶ ನೀಡ್ತಾ ಇಲ್ಲ. ಜಿಲ್ಲಾಡಳಿತದ ಕುಮ್ಮಕ್ಕಿನಿಂದ ಹಂಪಿಯ ಹನುಮ ಕ್ಷೇತ್ರದ ಗೋವಿಂದಾನಂದ ಸ್ವಾಮೀಜಿಗಳು ಗಲಾಟೆ ಮಾಡಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆ ಅಂದಿದ್ದಾರೆ. ಮೂವ್ಮೆಂಟ್ ಮಾಡಿ ಪಬ್ಲಿಕ್ ಕನ್ಫ್ಯೂಸ್ ಮಾಡಿ ಗಲಾಟೆ ಮಾಡಬೇಕು, ನಯ ಪ್ಲಾನ್ ಕಾ ಪ್ರಯೋಗ ಮಾಡ್ತಾ ಇವಾಗ ಗೋವಿಂದಾನಂದ ಸರಸ್ವತಿ ಏನು ಸಂಬಂಧ ಇಲ್ಲ. ಸುತ್ತಮುತ್ತ ಕಿಷ್ಕಿಂಧಾ ಕ್ಷೇತ್ರ ನೋಟ್ ಓನ್ಲಿ ಅಂಜನಾದ್ರಿ ಬೆಟ್ಟ ಎಲ್ಲ ಪೂರಿ ಕಿಷ್ಕಿಂಧಾ ಮೇ ಏನು ಸಂಬಂಧ ಇಲ್ಲ. ಡಿಸೆಂಬರ್ 23ರಂದು ಈ ಘಟನೆ ನಡೆದಿದೆ. ವಿದ್ಯಾದಾಸ ಬಾಬಾ ಹಾಗೂ ಗೋವಿಂದಾನಂದ ಸರಸ್ವತಿ ಶ್ರೀಗಳು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪರಸ್ಪರ ಕೇಸ್ ದಾಖಲಿಸಿದ್ದಾರೆ. ಈ ಬಗ್ಗೆ ಕೊಪ್ಪಳ ಜಿಲ್ಲಾಧಿಕಾರಿಯನ್ನ ಕೇಳಿದ್ರೆ ಅವರು ಕೊಡೋ ಉತ್ತರ ನೋಡಿ. ಮ್ಯಾಟರ್ ಸಬ್ ಜುಡಿಸ್ ಇದ್ರಲ್ಲಿ ಮಾತಾಡಬಾರ್ದು ಅಂತ, ಹಾಗಾಗಿ ನಾವು ವಿಷಯ ಬಗ್ಗೆ ಮಾತಾಡಲ್ಲ. ಇಲ್ರಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆನರಬಲ್ CJI ಇನ್ಸ್ಟ್ರಕ್ಷನ್ ಇದೆ, ವೆನ್ ಎವರ್ ಮ್ಯಾಟರ್ ಇಸ್ ಸಬ್ ಜುಡಿಸ್ ಡೋಂಟ್ ಸ್ಪೀಕ್ ಅಂತ ಹೇಳ್ತಾರೆ ಅವರು. ಇನ್ನು ಇತ್ತೀಚೆಗೆ ಕೊಪ್ಪಳಕ್ಕೆ ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಭೇಟಿ ನೀಡಿದ್ರು. ಈ ಬಗ್ಗೆ ಮಾತನಾಡಿದ ಅವರು, ಪೂರ್ಣ ಮಾಹಿತಿ ಇಲ್ಲ, ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಕ್ರಮ ಕೈಗೊಳ್ಳಲು ಸೂಚಿಸುವುದಾಗಿ ಹೇಳಿದ್ದಾರೆ. ಆ ವಿವಾದದೊಳಗೆ ಕೈ ಹಾಕಿಲ್ಲ ಅಥವಾ ಹೆಚ್ಚು ತಿಳ್ಕೊಳ್ಳೋಕ್ಕೂ ಪ್ರಯತ್ನನೂ ಮಾಡಿಲ್ಲ. ನೀವು ಹೇಳಿದಿರಿ, ನಾನು ಜಿಲ್ಲಾಧಿಕಾರಿಗಳಿಗೆ ಸೂಕ್ತವಾದ ಸೂಚನೆಯನ್ನು ಕೊಡ್ತೇನೆ. ಅರ್ಚಕ ಹಾಗೂ ಸ್ವಾಮೀಜಿಯೊಬ್ಬರ ಗಲಾಟೆ ಭಕ್ತರಿಗೆ ಮುಜುಗರ ಉಂಟು ಮಾಡ್ತಿದೆ. ಈ ಕುರಿತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.